ನಮಸ್ಕಾರ ಫ್ರೆಂಡ್ಸ್, ಎಲ್ತಿ ದಿವ್ಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹೋಟೆಲ್ ಶೈಲಿಯ ರುಚಿಕರವಾದ ಬಿಸಿಬೇಳೆ ಬಾತನ್ನು MTR ರೆಡಿಮೇಡ್ ಪೌಡರ್ ಬಳಸಿ 15ರಿಂದ 20 ನಿಮಿಷದಲ್ಲಿ ಸೂಪರಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಲಂಚ್ ಬಾಕ್ಸ್ಗಂತೂ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಅಕ್ಕಿ, ಬೇಳೆ ಮತ್ತು ತರಕಾರಿನ ಬೇಯಿಸ್ಕೊಳ್ಳೋ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ 1 ಗ್ಲಾಸ್ ಅಕ್ಕಿ ಮತ್ತು 3/4 ಗ್ಲಾಸ್ ತೊಗರಿಬೇಳೆ ಜೊತೆಗೆ ಹೆಸರು ಬೇಳೆನೂ ನೀವು ಆ್ಯಡ್ ಮಾಡಿ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಅವೆರಡನ್ನೂ ಕೂಡ ತೊಳೆದ್ಬಿಟ್ಟು ಇದಕ್ಕೆ ನಿಮ್ಗೆ ಇಷ್ಟವಾಗಿರೋವಂಥ ತರಕಾರಿಗಳನ್ನ ನೀವು ಆ್ಯಡ್ ಮಾಡ್ಕೋಬೋದು. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಹಸಿ ಬಟಾಣಿ, ದಪ್ಪ ಮೆಣಸಿನ್ಕಾಯಿ, ಗೆಡ್ಡೆಕೋಸನ್ನು ಕೂಡ ನೀವು ಆ್ಯಡ್ ಮಾಡಿ ಇದನ್ನ ಮಾಡ್ಬೋದು. ಇದ್ರ ಜೊತೆಗೆ ಒಂದು 3ರಿಂದ 4 ಟೊಮೆಟೊ ಮತ್ತು ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಮತ್ತು ನಿಮ್ಮ ಮನೇಲಿ ಏನಾದರೂ ಸಣ್ಣ ಈರುಳ್ಳಿ ಇತ್ತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವೆಲ್ಲ ಮುಳುಗುವಷ್ಟು ನೀರನ್ನ ನೀವು ಹಾಕ್ಕೊಂಡು 3ರಿಂದ 4 ವಿಷಲ್ ಕೂಗಿಸ್ಕೊಳ್ಬೇಕು. ಏಕೆಂದರೆ ಬೇಳೆ ಜೊತೆಗೆ ಅನ್ನನೂ ಕೂಡ ಚೆನ್ನಾಗಿ ಬೆಂದಿರಬೇಕು, ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಇನ್ನು MTR ಪುಡಿ ಮಿಶ್ರಣ ಮತ್ತು ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ. ಈಗ ಒಂದು ಪಾತ್ರೆನ ತೆಗೆದುಕೊಳ್ಳಿ. ಅದಕ್ಕೆ 3ರಿಂದ 4 ಚಮಚ MTR ಬಿಸಿಬೇಳೆಬಾತ್ ಪೌಡ್ರನ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಮತ್ತು ನಿಮಗೆ ಆಪ್ಷನಲ್ಲು ಜಾಸ್ತಿ ಟೊಮೆಟೊ ಹಾಕಿದರೆ ಹುಣಸೆಹಣ್ಣು ರಸ ಏನೋ ಹಾಕೋ ಅವಶ್ಯಕತೆ ಇಲ್ಲ, ಹುಳಿ ಇರುತ್ತಲ್ವ. ಅಕಸ್ಮಾತ್ ನೀವು 1-2 ಟೊಮೆಟೊ ಹಾಕಿದ್ರಿ, ಹುಣಸೆಹಣ್ಣು ರಸ ನಾವು ಹಾಕೋತೀವಿ ಅನ್ನೋರು ಹಾಕೋಬೋದು. ಆ್ಯಡ್ನ ಮಾಡಿ ಗಂಟಿಲ್ಲದಂತೆ ನೀವು ಕಲಿಸ್ಕೊಳ್ಬೇಕು ಪೌಡ್ರ್ ಜೊತೆಗೆ ಹುಣಸೆಹಣ್ಣು ರಸನೂ ಹಾಕ್ಕೊಂಡು. ಇನ್ನು ನೇರವಾಗಿ ಏನಾದರೂ ನಾವು ಪೌಡ್ರನ್ನ ಹಾಕೋಕೆ ಹೋದರೆ ಅದು ಗಂಟಾಗ್ಬಿಡುತ್ತೆ. ಹಾಗಾಗಿ ಈ ರೀತಿ ನೀವು ಒಂದು ಸಪ್ರೇಟ್ ಪಾತ್ರೆಗೆ ಕಲಿಸ್ಕೊಳ್ಳೋದ್ರಿಂದ ನೀರು ಜೊತೆಗೆ ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ ಅಕ್ಕಿ ಮತ್ತು ಬೇಳೆ ಜೊತೆಗೆ. ಇನ್ನು ಅಕ್ಕಿ ಬೇಳೆ ಮಿಶ್ರಣಕ್ಕೆ ನೀವು ಈ ಮಸಾಲೆ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಸ್ಪೂನು ಉಪ್ಪನ್ನ ಆ್ಯಡ್ ಮಾಡಿ ಮತ್ತು ಅದ್ರ ಜೊತೆಗೆ ಹಸಿ ಕಾಯಿ ತುರಿನ ನಾನು ಹಾಕ್ತಾಯಿದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಕೊಬ್ಬರಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡಿಕೊಂಡು 5ರಿಂದ 10 ನಿಮಿಷಗಳ ಕಾಲ ನೀವು ಐ ಫ್ಲೇಮಲ್ಲಿ ಮೊದಲಿಗೆ ನೀವು ಕುದಿಸ್ಕೊಳ್ಳಿ. ಅದು ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ 5 ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಕುದೀತಾ ಇರಲಿ. ಕುದಿಯೋದ್ರ ಜೊತೆಗೆ ನಾವು ವಿಶೇಷವಾಗಿ ಒಗ್ಗರಣೆನ ಹಾಕ್ಕೊಳ್ಳೋಣ. ಇನ್ನು ಬಿಸಿಬೇಳೆ ಬಾತ್ಗೆ ಅಸಲಿ ರುಚಿ ಕೊಡೋದೇ ಒಗ್ಗರಣೆ ಅಂತಲೇ ಹೇಳ್ಬೋದು. ಒಂದು ಪ್ಯಾನ್ನಲ್ಲಿ 2 ಚಮಚ ಎಣ್ಣೆ, 2 ಚಮಚ ತುಪ್ಪನ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕಿದ್ರೆ ನೀವು ಗೋಡಂಬಿನ ಹಾಕೋಬೋದು, ಇದು ಆಪ್ಷನಲ್ಲು. ಹಾಕಿ ಕೆಂಪಗಾಗುವವರೆಗೆ ನೀವು ಉರಿಬೇಕು. ಹೀಗೆ ಉರಿದ ಗರಿ ಒಗ್ಗರಣೆಯನ್ನು ನೀವು ನಮ್ಮ ಬಿಸಿಬೇಳೆ ಬಾತ್ ಮಿಶ್ರಣಕ್ಕೆ ನೀವು ಸೇರಿಸೋದ್ರಿಂದ ಘಮಘಮಿಸುವ ಹೋಟೆಲ್ ಶೈಲಿ ಬಿಸಿಬೇಳೆ ಬಾತ್ ಸಿದ್ಧವಾಗುತ್ತದೆ. ವೀಕ್ಷಕರೇ, ಇನ್ನು ಈ ಬಿಸಿಬೇಳೆ ಬಾತ್ ರುಚಿಕರವಾಗಲು 3 ವಿಶೇಷವಾದ ಸೀಕ್ರೆಟ್ ಟಿಪ್ಸ್ಗಳಿವೆ. ಇದನ್ನ ನೀವು ಫಾಲೋ ಮಾಡಿ ನಿಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ಎಲ್ಲರೂ ಕೂಡ ಊಟನ ಮಾಡ್ತಾನೆ. ಮೊದಲನೇ ಟಿಪ್ಸ್ ಏನು ಅಂದರೆ ಒಗ್ಗರಣೆ, ದಿ ಫ್ಲೇವರ್ ಆಫ್ ಬೂಸ್ಟರ್ ಅಂತಲೇ ಹೇಳ್ಬೋದು. ಒಗ್ಗರಣೆ ಕೊಡುವಾಗ ನೀವು ಸಾಸಿವೆ, ಗೋಡಂಬಿ ಜೊತೆಗೆ 1/4 ಚಮಚ ಇಂಗು ಮತ್ತು 1 ತುಂಡು ಬೆಲ್ಲನ ಆ್ಯಡ್ ಮಾಡಿ ನೀವು ಬಿಸಿಬೇಳೆ ಬಾತ್ ಕುದಿಯುವಾಗ ಹಾಕಿದ್ರೆ ಇದು MTR ಪುಡಿಯ ಖಾರ ಮತ್ತು ಹುಣಸೆ ಹಣ್ಣಿನ ಹುಳಿಗೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಕೊಡುತ್ತೆ. ಹೋಟೆಲ್ನಲ್ಲಿ ತಿನ್ನುವಂಥ ಮಧುರವಾದ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು 2ನೆಯ ಟಿಪ್ಸ್, ಬಿಸಿಬೇಳೆ ಬಾತ್ ಗಟ್ಟಿಯಾಗದಿರಲು ಮಾಡಬೇಕಾದ್ರೆ ಸೀಕ್ರೆಟ್ ವಿಧಾನ ಏನು ಅಂದರೆ, ಸಾಮಾನ್ಯವಾಗಿ ಬಿಸಿಬೇಳೆ ಬಾತ್ ಆರಿದ ಮೇಲೆ ಗಟ್ಟಿಯಾಗಿ ಬಿಡುತ್ತಲ್ವ. ಅದಕ್ಕೆ ಒಂದು ಟಿಪ್ ಇದೆ. ನೀವು ಕುಕ್ಕರ್ನಿಂದ ಅನ್ನ ಬೇಳೆ ತೆಗೆದಾಗ ಅದು ಗಟ್ಟಿ ಅನಿಸಿದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ತಣ್ಣೀರನ್ನ ಹಾಕಬೇಡಿ, ಪಕ್ಕದಲ್ಲೇ ಕಾಯಿಸಿಟ್ಕೊಳ್ಳಿ. ಸ್ವಲ್ಪ ಬಿಸಿನೀರನ್ನ ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಆ್ಯಡ್ನ ಮಾಡ್ಕೋತಾ ಹೋಗಿ. ಇದರಿಂದ ಬಾತ್ ನೀವು ಎಷ್ಟು ಹೊತ್ತಾದರೂ ನೀವು ಹೋಟೆಲ್ನಷ್ಟೇ ಸಾಫ್ಟಾಗಿ ಜ್ಯೂಸಿಯಾಗಿ ಇರುತ್ತೆ. ಇನ್ನು ಲಾಸ್ಟ್ ಟಿಪ್, ಕಂಪ್ಲೀಟ್ ರೆಸ್ಟೋರೆಂಟ್ ಸ್ಟೈಲ್ ಫೀಲ್ ಕೊಡಬೇಕಾ ನಿಮಗೆ, ಬಿಸಿಬೇಳೆ ಬಾತ್ ಪ್ಲೇಟ್ಗೆ ಹಾಕಿದ ತಕ್ಷಣ ಅದ್ರ ಮೇಲೆ 1 ಚಮಚ ಹಸುವಿನ ತುಪ್ಪನ ಹಾಕ್ಕೊಂಡು ಜೊತೆಗೆ ಕರಿದ ಹಪ್ಪಳವನ್ನು ನೀವು ಕೈಯಲ್ಲೇ ಪುಡಿ ಮಾಡಿ ಉದುರಿಸಿ ನೀವು ತಿನ್ನೋದ್ರಿಂದ ಬೂಂದಿ ಖಾರ ಜೊತೆಗೆ ಈ ಹಪ್ಪಳದ ಟೇಸ್ಟು ನಿಮ್ಮ ಬಿಸಿಬೇಳೆ ಬಾತ್ ರುಚಿಯನ್ನೇ 100 ಪಟ್ಟು ಹೆಚ್ಚಿಸ್ಬಿಡುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಟಿಪ್ನ ಯೂಸ್ ಮಾಡಿಕೊಂಡು ನೀವು ಬಿಸಿಬೇಳೆ ಬಾತನ್ನ ನಿಮ್ಮ ಮನೆಯವ್ರಿಗೆಲ್ಲ ಮಾಡಿ ತಿನ್ನಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.